ಮೀನರಾಶಿಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರಗಳು. ಮೀನರಾಶಿಯವರೇ, ನಿಮ್ಮಲ್ಲಿ ಇದುವರೆಗೆ ತಿಳಿಯದೇ ಇರುವ ಒಂದು ಅತಿ ರಹಸ್ಯಮಯ ಮತ್ತು ಅಚ್ಚರಿಯ ಸತ್ಯವನ್ನು ಇಂದು ನಾವು ನಿಮಗೆ ಬಹಿರಂಗಪಡಿಸಲು ಹೋಗುತ್ತಿದ್ದೇವೆ. ನಿಮಗೆ ಗೊತ್ತೇ, ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ಶಕ್ತಿಗಳು ಆಗಮಿಸುತ್ತವೆ. ಅವರ ಅಸ್ತಿತ್ವ ಮಾತ್ರದಿಂದಲೇ ನಿಮ್ಮ ಜೀವನದ ದಿಕ್ಕು ಕ್ಷಣ ಮಾತ್ರದಲ್ಲಿ ಬದಲಾಯಿಸುವ ಶಕ್ತಿ ಅವರಿಗೆ ಇದೆ. ಅವರು ಕೃಪೆ ತೋರಿದರೆ ನಿಮ್ಮ ಜೀವನ ಶಾಂತಿ, ಪ್ರೀತಿ ಮತ್ತು ವೈಭವದಿಂದ ತುಂಬುತ್ತದೆ. ಆದರೆ ಅವರು ಅಸಮಾಧಾನ ಉಂಟಾದರೆ ಎಲ್ಲವೂ ಕೈಜಾರುವ ಪರಿಸ್ಥಿತಿ ಬರಬಹುದು. ಈ ಸತ್ಯವನ್ನು ಕೇಳಿದರೆ ನಿಮಗೆ ನಿಜಕ್ಕೂ ದೇಹದ ಮೇಲೆ ನಡುಕ ಮೂಡುತ್ತದೆ. ಮೀನರಾಶಿಯ ಸ್ನೇಹಿತರೆ, ಆ ದಿವ್ಯ ಶಕ್ತಿಗಳು ಯಾರು? ಯಾವ ಸಮಯದಲ್ಲಿ ನಿಮ್ಮ ಮನೆಗೆ ಅವರು ಆಗಮಿಸುತ್ತಾರೆ ಮತ್ತು ಏಕೆ ಮೀನರಾಶಿಯವರ ಮೇಲೆಯೇ ಅವರಿಗೆ ವಿಶೇಷ ಮಮತೆ ಇದೆ ಎಂಬುದನ್ನು ತಿಳಿದುಕೊಳ್ಳಲು ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಜೀವನದಲ್ಲಿ ಈ ದಿವ್ಯ ಶಕ್ತಿಗಳ ಪಾತ್ರ ಅತ್ಯಂತ ಆಳವಾದದ್ದು ಹಾಗೂ ರಹಸ್ಯಗಳಿಂದ ಕೂಡಿದೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಆ ಶನಿ ದೇವರ ಕೆಟ್ಟ ದೃಷ್ಟಿ ಬೀಳಬಾರದು ಎಂದು ನೀವು ಬಯಸಿದರೆ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಆ ಶನಿ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ. ಈ ಶಕ್ತಿಗಳು ಇದುವರೆಗೆ ನಿಮ್ಮ ಜೊತೆಗೆ ನಿಂತಿರದೇ ಇದ್ದರೆ ಬಹುಶಃ ನಿಮ್ಮ ಸಂವೇದನಶೀಲ ಹೃದಯ ಈಗಾಗಲೇ ಅನೇಕ ಬಾರಿ ಮುರಿದು ಹೋಗುತ್ತಿತ್ತು. ಆದರೆ ನೀವು ಮತ್ತೆ ಮತ್ತೆ ಏಳಲು ಕಾರಣವು ಇದೇ ದೈವಿಕ ರಕ್ಷಣೆ. ಮೀನರಾಶಿಯ ಸ್ನೇಹಿತರೆ, ನೀವು ಎದುರಿಸಿದ ಪ್ರತಿಯೊಂದು ಭಾವನಾತ್ಮಕ ನೋವು, ವಂಚನೆ, ನಂಬಿಕೆ ದ್ರೋಹ ಮತ್ತು ಅನಿರೀಕ್ಷಿತ ಸಂಕಷ್ಟದ ಕ್ಷಣದಲ್ಲಿ ಕಾಣದ ಕೈಯೊಂದು ನಿಮ್ಮನ್ನು ಕಾಪಾಡಿದೆ. ನೀವು ಇದನ್ನೆಲ್ಲ ಕೇವಲ ವಿಧಿಯ ಆಟ ಎಂದು ಅಂದುಕೊಂಡಿರಬಹುದು, ಆದರೆ ವಾಸ್ತವದಲ್ಲಿ ನಿಮ್ಮ ಮೇಲೆ ಈ ದಿವ್ಯ ಶಕ್ತಿಗಳ ರಕ್ಷಣಾ ಕವಚ ಸದಾ ಇದೆ. ಯಾವಾಗ ನಿಮ್ಮ ಜೀವನದಲ್ಲಿ ಅಪಾಯಗಳು ಎದುರಾದವೋ ಆ ಕ್ಷಣದಲ್ಲೇ ಅವರು ಕಾಣದ ರೂಪದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ಈ ಕಾರಣಕ್ಕೆ ನೀವು ಇನ್ನು ಆಸೆಯನ್ನು ಕಳೆದುಕೊಳ್ಳದೆ ಬದುಕುತ್ತಿದ್ದೀರಿ. ಮೀನರಾಶಿಯವರೇ, ನಿಮ್ಮ ಸೌಮ್ಯತೆ, ಸಹಾನುಭೂತಿ ಮತ್ತು ದಯಾಳು ಸ್ವಭಾವವನ್ನು ನೋಡಿ ಅಸೂಯೆ ಪಡುವ ಜನರು ನಿಮ್ಮ ಸುತ್ತಲೂ ತುಂಬಾ ಜನ ಇದ್ದಾರೆ. ನಿಮ್ಮ ಶುದ್ಧ ಮನಸ್ಸು ಕೆಲವರಿಗೆ ದುರ್ಬಲತೆಯಂತೆ ಕಾಣುತ್ತದೆ. ಆ ಅಸೂಯೆಯಿಂದ ಕೆಲವರು ನಿಮ್ಮ ವಿರುದ್ಧ ನಕಾರಾತ್ಮಕ ಶಕ್ತಿ, ತಂತ್ರ, ಮಂತ್ರ ಹಾಗೂ ಕೆಟ್ಟ ದೃಷ್ಟಿಯನ್ನು ಬಳಸಿರುವ ಸಂದರ್ಭಗಳು ಇವೆ. ಕೆಲ ಸಮಯಗಳಲ್ಲಿ ನಿಮ್ಮ ಮಾನಸಿಕ ಶಾಂತಿಯನ್ನೇ ನಾಶ ಮಾಡಲು ಪ್ರಯತ್ನಿಸಲಾಗಿದೆ. ಆದರೆ ಯಾರ ಮೇಲೆ ಈ 2 ದಿವ್ಯ ಶಕ್ತಿಗಳ ಆಶೀರ್ವಾದ ಇರುತ್ತದೆಯೋ ಅವರಿಗೆ ಯಾರು ನಿಜವಾದ ಹಾನಿ ಮಾಡಲಾರರು. ಮೀನರಾಶಿಯವರೇ, ನೀವು ದೈವಿಕವಾಗಿ ರಕ್ಷಿತರಾಗಿದ್ದೀರಿ. ಮೀನರಾಶಿಯ ಸ್ನೇಹಿತರೆ, ಮುಂದೆ ಬರುತ್ತಿರುವ ಈ ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವಾಗಲಿವೆ. ಈ ದಿನಗಳಲ್ಲಿ ನೀವು ಎಂದಿಗೂ ನಿರೀಕ್ಷೆ ಮಾಡದಂತಹ ಶುಭ ಸುದ್ದಿಗಳು, ಹಣಕಾಸಿನ ಅವಕಾಶಗಳು ಅಥವಾ ಮನಸ್ಸಿಗೆ ಸಂತೋಷ ನೀಡುವ ಘಟನೆಗಳು ಸಂಭವಿಸಬಹುದು. ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಮಳೆಯಂತೆ ಸುರಿಯಲಿದೆ. ಆದರೆ ಇಲ್ಲಿ ಎಚ್ಚರ ಅತ್ಯಗತ್ಯ. ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಅಥವಾ ನಿಮ್ಮ ಭಾವನೆಗಳನ್ನು ದುರುಪಯೋಗ ಪಡಿಸಿಕೊಳ್ಳುವವರು ಮತ್ತೆ ಸಕ್ರಿಯರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಹೃದಯಕ್ಕಿಂತ ಬುದ್ಧಿಯಿಂದ ತೆಗೆದುಕೊಳ್ಳಿ. ಮೀನರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿನ ಅತಿ ದೊಡ್ಡ ಶತ್ರು ಹೊರಗಿನವರು ಯಾರೂ ಅಲ್ಲ, ಬದಲಾಗಿ ನಿಮ್ಮ ಅತಿ ಹತ್ತಿರವಿರುವ ವ್ಯಕ್ತಿಯೇ ಆಗಿರಬಹುದು. ಸದಾ ನಿಮ್ಮ ನೋವಿಗೆ ಸ್ಪಂದಿಸುವಂತೆ ನಟಿಸಿ ತಾನು ನಿಮ್ಮ ಹಿತೈಷಿ ಎಂದು ತೋರಿಸಿಕೊಳ್ಳುವವನೇ ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಹೀರಿಕೊಂಡಿದ್ದಾನೆ. ಬಹಳ ವರ್ಷಗಳಿಂದ ಅವನು ನಿಮ್ಮ ಭಾವನೆಗಳನ್ನು ಬಳಸಿಕೊಂಡು ನಿಮ್ಮ ವಿರುದ್ಧ ಗುಪ್ತ ಆಟ ಆಡುತ್ತಿದ್ದಾರೆ. ಆದರೆ ಈಗ ಅವರ ಕಾಲ ಮುಗಿಯುತ್ತಿದೆ.
ಆ ದಿವ್ಯ ಶಕ್ತಿಗಳ ದೃಷ್ಟಿ ಈಗ ಅವರ ಮೇಲೆ ಬಿದ್ದಿದೆ. ಸತ್ಯ ಹೊರಬರುವ ಸಮಯ ಹತ್ತಿರದಲ್ಲಿದೆ ಮತ್ತು ನ್ಯಾಯ ನಿಮ್ಮ ಪರವಾಗಿಯೇ ಕೆಲಸ ಮಾಡಲಿದೆ. ಪ್ರೀತಿಯ ಮೀನ ರಾಶಿಯವರೇ, ಈಗ ಆ ಮಹಾ ರಹಸ್ಯವನ್ನು ಬಹಿರಂಗಪಡಿಸುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆ 2 ದಿವ್ಯ ಶಕ್ತಿಗಳು ಬೇರೆ ಯಾರೂ ಅಲ್ಲ, ಸ್ವತಃ ನಾಗದೇವತೆಗಳು. ಕಳೆದ ಹಲವು ವರ್ಷಗಳಿಂದ ನಾಗದೇವತೆಗಳು ನಿಮ್ಮ ಮಾನಸಿಕ, ಭಾವನಾತ್ಮಕ ಮತ್ತು ಆತ್ಮೀಯ ರಕ್ಷಣೆಯಲ್ಲಿ ತೊಡಗಿವೆ. ನಿಮ್ಮ ಹತ್ತಿರ ಬರುತ್ತಿದ್ದ ಪ್ರತಿಯೊಂದು ನಕಾರಾತ್ಮಕ ಶಕ್ತಿ, ತಾಂತ್ರಿಕ ಪ್ರಯೋಗ ಮತ್ತು ಕೆಟ್ಟ ದೃಷ್ಟಿಯನ್ನು ಅವರು ನಿಮ್ಮ ಬಳಿಗೆ ತಲುಪುವ ಮೊದಲೇ ನಾಶಪಡಿಸಿದ್ದಾರೆ. ಕಾಣದ ಕವಚದಂತೆ ಅವರು ಸದಾ ನಿಮ್ಮ ಸುತ್ತಲೂ ನಿಂತಿದ್ದಾರೆ. ಮುಂದೆ ಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಶುಭ ಫಲಗಳು ಮತ್ತು ಅಪ್ರತೀಕ್ಷಿತ ಆಶೀರ್ವಾದಗಳು ಬರಲಿವೆ. ಮೀನ ರಾಶಿಯವರೇ, ನಾಗದೇವತೆಗಳ ಕೃಪೆ ಸದಾ ನಿಮ್ಮ ಮೇಲೆ ನಿರಂತರವಾಗಿ ಹರಿಯಬೇಕೆಂದರೆ ಈ 2 ಮುಖ್ಯವಾದ ತಪ್ಪುಗಳನ್ನು ನಿಮ್ಮ ಜೀವನದಲ್ಲಿ ಎಂದಿಗೂ ಲಘುವಾಗಿ ಪರಿಗಣಿಸಬಾರದು. ಯಾವುದೇ ಪರಿಸ್ಥಿತಿಯಲ್ಲೂ ಹಾವುಗಳಿಗೆ ಹಾನಿ ಮಾಡುವುದು ಅಥವಾ ಅದನ್ನು ಕೊಲ್ಲುವುದು ಮಹಾಪಾಪ ಎಂದು ಶಾಸ್ತ್ರಗಳು ಹೇಳುತ್ತವೆ. ಸಾಧ್ಯವಾದಷ್ಟು ಶಾಂತವಾಗಿ ಮತ್ತು ಸುರಕ್ಷಿತವಾಗಿ ಅದನ್ನು ದೂರ ಮಾಡುವುದು ಧರ್ಮಸಮ್ಮತ ಮಾರ್ಗವಾಗುತ್ತದೆ. ಹಾವುಗಳಿಗೆ ತೊಂದರೆ ನೀಡುವುದರಿಂದ ನಾಗದೇವತೆಗಳು ಅಸಮಾಧಾನ ಉಂಟಾಗಿ ಅದರಿಂದ ಅಡಚಣೆಗಳು ಮತ್ತು ಅಶಾಂತಿ ಎದುರಾಗುವ ಸಾಧ್ಯತೆ ಇರುತ್ತದೆ. ಜೊತೆಗೆ ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ಶ್ರದ್ಧೆ ಭಕ್ತಿಯಿಂದ ನಾಗ ದೇವಾಲಯಕ್ಕೆ ತೆರಳಿ ಹಾಲನ್ನು ಅರ್ಪಿಸುವುದು ನಿಮ್ಮ ಮೇಲೆ ಇರುವ ದೈವಿಕ ರಕ್ಷಣೆಯನ್ನು ಇನ್ನಷ್ಟು ಬಲಪಡಿಸುತ್ತದೆ. ಈ ಸಮಯದಲ್ಲಿ ಶನಿದೇವರ ವಿಶೇಷ ಚಲನೆಯಿಂದ ನಿಮ್ಮ ಜೀವನದಲ್ಲಿ ಆಂತರಿಕ ಪರಿವರ್ತನೆ ಆರಂಭವಾಗಿದ್ದು, ನಿಮ್ಮ ಹಳೆಯ ಕರ್ಮಗಳು ನಿವಾರಣೆಯಾಗಿ ಹೊಸ ದಾರಿಗಳು ತೆರೆದುಕೊಳ್ಳುತ್ತಿವೆ. ಬುಧ ಗ್ರಹದ ಬಲವರ್ಧನೆಗಾಗಿ ಪ್ರತಿ ಬುಧವಾರ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಬುದ್ಧಿ, ವಾಣಿ ಮತ್ತು ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿ ಕಾಣಿಸಿಕೊಳ್ಳುತ್ತದೆ. ಶುಕ್ರ ಗ್ರಹದ ಶಾಂತಿಗಾಗಿ ಸ್ವಚ್ಛತೆ, ಸೌಮ್ಯ ವರ್ತನೆ, ಸುಗಂಧ ಮತ್ತು ಸೌಂದರ್ಯದ ಕಡೆ ಗಮನ ಹರಿಸಿದರೆ ನಿಮ್ಮ ಸಂಬಂಧಗಳಲ್ಲಿ ಸಿಹಿತನ ಮತ್ತು ಐಶ್ವರ್ಯ ಹೆಚ್ಚಾಗುತ್ತದೆ. ಈ ಸರಳವಾದರೂ ಶಕ್ತಿಶಾಲಿ ಉಪಾಯಗಳನ್ನು ನೀವು ನಿಷ್ಠೆಯಿಂದ ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಭಾಗ್ಯ, ಶಾಂತಿ ಮತ್ತು ಸಮೃದ್ಧಿ ಪ್ರಕಾಶಮಾನವಾಗಿ ಅರಳುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.